ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ವಿಶೇಷವಾದಂತಹ ಒಂದು ಬದಲಾವಣೆಯನ್ನ ಮೀನರಾಶಿಯಲ್ಲಿ ಕಾಣುತ್ತಾ ಇದ್ದೇವೆ. ಅಂದ್ರೆ ಶನಿಯ ಬದಲಾವಣೆ. ಅಂದ್ರೆ ಶನಿ ಈ ತಿಂಗಳ ಕೊನೆಗೆ ಅಂದ್ರೆ ಮಾರ್ಚ್ ತಿಂಗಳ ಕೊನೆಗೆ ಕುಂಭರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಹಾಗಂತ ಬಹಳ ಹೆದರುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಒಂದಷ್ಟು ಲಾಭವನ್ನ ಯೋಗವನ್ನ ಕೂಡ ಶನಿ ಖಂಡಿತವಾಗಿಯೂ ಕೊಡೋದ್ರಿಂದ ಆ ಯೋಗವನ್ನ ಪಡೆದುಕೊಳ್ಳುವಂತಹ ಕ್ರಮವನ್ನ ನಾವು ತೆಗೆದುಕೊಳ್ಳತಕ್ಕದ್ದು. ಅದು ಯಾವ ರೀತಿಯಾಗಿ ಇದೆಲ್ಲವನ್ನ ಖಂಡಿತವಾಗಿಯೂ ನೋಡ್ತೇವೆ. ಇನ್ನೂ ಅನೇಕ ಸಂಗತಿಯನ್ನ ನಾವು ಇವತ್ತು ನೋಡ್ತೇವೆ. ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಇಲ್ಲಿವರೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ವಾಸ್ತು ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಮ್ಮ ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ಉಪಲಬ್ಧ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಮತ್ತೆ ಬೇರೆ ಬೇರೆ ರಾಶಿಯ ಮಾಸ ಭವಿಷ್ಯ, ಕುಜದೋಷ, ಕುಂಭ ವಿವಾಹ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ನಾನು ಆಗ್ಲೇ ಹೇಳಿದ್ರೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ರಾಶಿಯಲ್ಲಿ ಇರ್ತಾನೆ 2.5 ವರ್ಷ. ಸ್ವಲ್ಪ ಶನಿಯ ಪ್ರಭಾವ ಖಂಡಿತವಾಗಿ ನಿಮಗೆ ಆಗುತ್ತೆ. ಒಳ್ಳೆಯ ಯೋಗವನ್ನು ಕೊಡ್ತಾನೆ, ಒಂದಷ್ಟು ಕರ್ಮವನ್ನು ಅನುಭವಿಸಲಿಕ್ಕೂ ಕೂಡ ಬಿಡ್ತಾನೆ. ಹಾಗಾಗಿ ನಾವು ಶನಿಗೆ ಸಾಕಷ್ಟು ನಾವು ಒಂದಷ್ಟು ಆರಾಧನೆಯನ್ನ ಮಾಡ್ಕೊಂಡ್ರೆ, ಶನಿ ಶಾಂತಿ ಆದಿಗಳನ್ನ ಮಾಡ್ಕೊಂಡ್ರೆ, ಶನಿ ಸ್ತೋತ್ರಗಳನ್ನ ಹೇಳ್ಕೊಂಡ್ರೆ, ಅಥವಾ ಪ್ರತಿನಿತ್ಯ ಆಂಜನೇಯನ ದರ್ಶನವನ್ನ ಮಾಡ್ಕೊಂಡ್ರೆ ಶನಿಯ ಕೆಟ್ಟ ಪ್ರಭಾವದಿಂದ ಕಡಿಮೆಯಾಗಿ ಶನಿಯ ಒಂದು ಒಳ್ಳೆಯ ಯೋಗವನ್ನ ತೆಗೆದುಕೊಂಡು ನಾವು ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ ವೀಕ್ಷಕರೇ. ಈ ವಿಷಯದಲ್ಲಿ ಮಾಡ್ಕೊಳ್ಳಿ. ಆದ್ರೂ ಕೂಡ ನೋಡಿ, ಶನಿಯ ಸಾಡೆಸಾತಿಯ ಪ್ರಭಾವ ಜಾಸ್ತಿ ಇದ್ರೂ ಕೂಡ ಈ ಒಂದು ಮಾಸದಲ್ಲಿ ನಿಮಗೆ ಉತ್ತಮವಾದಂತಹ ಪ್ರಗತಿ ಕಾಣಿಸುತ್ತೆ. ಅಂದ್ರೆ ಇಷ್ಟು ದಿವಸದವರೆಗೆ ಇದ್ದಂತಹ ಒಂದಷ್ಟು ತೊಂದರೆಗಳು ಕಡಿಮೆಯಾಗಿ, ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂಥವ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂಥವ್ರು, ಅಥವಾ ಇನ್ನು ವ್ಯಾಪಾರ ಅಂತಂದ್ರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಾದಿಗಳನ್ನ ಮಾಡುವಂಥವರಿಗೆ ಉತ್ತಮವಾದಂತಹ ಅನುಕೂಲ ಪ್ರಗತಿ ಖಂಡಿತವಾಗಿಯೂ ಈ ಮಾಸದಲ್ಲಿ ಕಂಡು ಬರುತ್ತೆ. ಇನ್ನು ಲಾಭದ ವಿಷಯಕ್ಕೆ ಬಂದಾಗ, ಆರ್ಥಿಕ ವಿಷಯಕ್ಕೆ ಬಂದಾಗಲೂ ಕೂಡ ಹಣದ ವಿಷಯದಲ್ಲಿ ಹಿಂದಿನ ದಿನಗಳಿಗೆ ಹೋಲಿಕೆಯನ್ನು ಮಾಡಿದಾಗ ಒಂದಷ್ಟು ಚೇತರಿಕೆ ಅಂತಂದ್ರೆ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಹಣದ ಸಮಸ್ಯೆಗಳು ಬಗೆಹರಿಯುತ್ತೆ. ಸಾಲ ಬಾಧೆಗಳು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ನೀವು ವಿಚಾರವನ್ನ ಮಾಡಿಕೊಳ್ಳಿ. ಇನ್ನು ಒಂದು ಒಳ್ಳೆಯ ವಿಷಯ ಅಂತಂದ್ರೆ, ಇಲ್ಲಿ ನೀವು ಸಾಕಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ರೂ ಕೂಡ ಇಷ್ಟು ದಿವಸ ಇರದೇ ಇರುವಂತಹ ಸಹಾಯಗಳು ಅಂತಂದ್ರೆ ಬಂಧು ಮಿತ್ರರು ನಿಮಗೆ ಖಂಡಿತವಾಗಿಯೂ ಈ ಕಷ್ಟ ಕಾಲದಲ್ಲಿ ಸಹಾಯವನ್ನ ಮಾಡೋದ್ರಿಂದ ಅವರ ಸಹಾಯವನ್ನ ಅಪೇಕ್ಷೆ ಮಾಡ್ಕೊಳ್ಳಿ. ಅಂತಂದ್ರೆ ಅವರ ಸಹಾಯವನ್ನ ತೆಗೆದುಕೊಳ್ಳಿ. ನೌಕರಿ ಕ್ಷೇತ್ರ ತುಂಬಾ ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ. ಗೌರವ, ಆದರ ಮತ್ತು ಪ್ರಶಂಸೆಗೆ ನೀವು ಖಂಡಿತವಾಗಿಯೂ ಪಾತ್ರರಾಗ್ತೀರಾ. ಅಂದ್ರೆ ನಿಮ್ಮ ಕೆಲಸವನ್ನ ಬೇರೆಯವರು ಖಂಡಿತವಾಗಿಯೂ ಗುರುತಿಸ್ತಾರೆ. ಅದು ನಿಮಗೆ ಅನುಕೂಲಕರವಾಗಿರುತ್ತೆ. ಆದ್ರೆ ಆರೋಗ್ಯ ಮತ್ತು ಕೌಟುಂಬಿಕ ವಿಷಯದಲ್ಲಿ ಅಂತಂದ್ರೆ ಪರಿವಾರದ ವಿಷಯದಲ್ಲಿ ಒಂದಷ್ಟು ಕಾಳಜಿಯನ್ನ ವಹಿಸಿ. ಇಲ್ಲಿ ಒಂದಷ್ಟು ಅಡಚಣೆಗಳು, ಮನಸ್ತಾಪಗಳು, ಒಂದಷ್ಟು ಮಾನಸಿಕ ತೊಂದರೆಗಳು ಖಂಡಿತವಾಗಿಯೂ ಉಂಟಾಗುತ್ತೆ. ಸೊ ಅದಕ್ಕೆ ನೀವು ಶನಿಯ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ಳಿ. ಶನಿಯ ಸ್ತೋತ್ರವನ್ನ ಹೇಳ್ಕೊಂಡ್ರೆ ಈ ವಿಷಯದ ಮೇಲೆ ನೀವು ಕಂಟ್ರೋಲ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನು ಒಟ್ಟಿನಲ್ಲಿ ಎಲ್ಲಾ ಕೆಲಸಗಳಲ್ಲೂ ಕೂಡ ನಿಮ್ಮ ಹೆಚ್ಚಿನ ಪ್ರಯತ್ನ ಅಗತ್ಯ. ಯಾವುದೇ ಪ್ರಯತ್ನಕ್ಕೆ ತಕ್ಕಂತೆ ನಿಶ್ಚಲವಾಗಿ ಅಂತಂದ್ರೆ 100% ಆಗಿ ಫಲ ಖಂಡಿತವಾಗಿ ನಿಮಗೆ ಸಿಗೋದಿಲ್ಲ. ಸ್ವಲ್ಪ ಫಲದ ಅಪೇಕ್ಷೆಯನ್ನ ಕಡಿಮೆ ಮಾಡ್ಕೊಳ್ಳಿ, ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಳ್ಳಿ, ಪ್ರಯತ್ನ ಜಾಸ್ತಿ ಮಾಡಿ. ಅಂದ್ರೆ ನೀವು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿವಾಹ ಯೋಗ ಇನ್ನೂ ವಿಶೇಷವಾಗಿ ಇಲ್ಲ, ಆದರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ. ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಅನುಕೂಲ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ಕೂಡ ವಿಶೇಷವಾಗಿ ತೊಂದರೆ ಇಲ್ಲ. ಸ್ವಲ್ಪ ಮಾನಸಿಕ ಸ್ಥೈರ್ಯವನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಫಸ್ಟಿಗೆ ಹೇಳಿದೆ, ಶನಿ ಪ್ರಭಾವ ಕಡಿಮೆ ಆಗುವಂತೆ ನೋಡ್ಕೊಳ್ಳಿ. ಶನಿಯ ಸ್ತೋತ್ರವನ್ನ ಖಂಡಿತವಾಗಿ ಇದೊಂದು ಪ್ರಾರ್ಥನೆ ನೋಡಿ ಮೀನರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ಪ್ರಭಾವಕ್ಕೆ ನೀವು ಖಂಡಿತವಾಗಿ ಒಳಗಾಗ್ತೀರಾ. ಹಾಗಾಗಿ ಶನಿಯ ಸ್ತೋತ್ರವನ್ನ ಪ್ರತಿನಿತ್ಯ ಸ್ನಾನ ಮಾಡಿದ ತಕ್ಷಣ 2 ನಿಮಿಷ ಆ ಶನಿ ಸ್ತೋತ್ರವನ್ನ ಪಠಣ ಮಾಡ್ಕೊಳ್ಳಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. 11 ಸಾರಿ ಈ ಸ್ತೋತ್ರವನ್ನ ಹೇಳಿ. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಅದರ ಜೊತೆಗೆ ನೋಡಿ, ಸ್ವಲ್ಪ
ಕುಜನ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡಿಕೊಂಡ್ರೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದ ಮೇಲೆ ಅನುಕೂಲತೆ ಇರುತ್ತೆ. ಯಾವುದೇ ರೀತಿಯ ಅಡಚಣೆ ಆಗೋದಿಲ್ಲ. ಒಟ್ಟಿನಲ್ಲಿ ಒಳ್ಳೆಯದಾಗಲಿ. ನಮಸ್ಕಾರ.